ಹಾಯ್ ಫ್ರೆಂಡ್ಸ್, ನೀವು ಇರೋಂಥ ಮನೆ ಮೇಲ್ಗಡೆ ಇನ್ನೊಂದು ಫ್ಲೋರ್ ಮನೆ ಕಟ್ಟಬೇಕಾ? ಹಾಗಾದರೆ ಫಸ್ಟು ನೀವು ಇರೋ ಮನೆನ ಚೆಕಪ್ ಮಾಡಿಸ್ಬೇಕು. ಯಾಕೆಂದರೆ ಇರೋ ಮನೆಯ ಎಕ್ಸಿಸ್ಟಿಂಗ್ ಮನೆಯನ್ನೆಲ್ಲ ಚೆಕಪ್ ಮಾಡಿಸಿದಾಗ ಸ್ಟ್ರೆಂಥನಿಂಗ್ ಡ್ಯೂರಬಿಲಿಟಿನ ಮಾಡಿದಾಗ ಅದು ಈಸಿ ಆಗುತ್ತೆ ನೀವು ಮೇಲ್ಗಡೆ ಕಟ್ಟಿದೆ. ಸೊ ಹಾಗಾಗಿ ವಾಟರ್ ಲೀಕೇಜಸ್ಸು ಮತ್ತು ಥರ್ಮಲ್ ಸ್ಕ್ಯಾನಿಂಗ್ಗಳು ಎಲ್ಲೆಲ್ಲ ಅವಶ್ಯಕತೆ ಇದೆ ಅದೆಲ್ಲ ಮಾಡಬೇಕು. ಯಾಕೆಂದರೆ ಮನೆ ಮೇಲೆ ಮನೆ ಕಟ್ಟಿದಾಗ ಅಲ್ಲಿ ಕ್ಯೂರಿಂಗ್ ಎಲ್ಲ ಮಾಡಬೇಕಾದ್ರೆ ಆ ಕ್ಯೂರಿಂಗ್ ಮಾಡಿದಂಥ ನೀರುಗಳೆಲ್ಲ ಈ ಥರ ಜಾಯಿಂಟ್ಸು ಮತ್ತು ಕ್ರ್ಯಾಕ್ಸು ಇದರಲ್ಲೆಲ್ಲ ಹೋಯ್ತು ಅಂದರೆ ಇರುವಂಥ ಮನೆ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಇರತಕ್ಕಂಥ ಮನೆಯನ್ನು ಮೊದಲು ನಾವು ಸ್ಟ್ರೆಂಥನಿಂಗ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಪ್ಯಾರಾಪೆಟ್ರೋಲ್ ಮೇಲ್ಗಡೆ ಗ್ರಾನೈಟ್ ಎಲ್ಲನೂ ಹೊಟ್ಟೋಗಿದೆ. ಸೊ ಇದರಿಂದ ನೀರೆಲ್ಲ ಒಳಗೋಗಿ ಒಳಗಡೆ ಎಲ್ಲ ಡಾಂಪ್ನೆಸ್ ಮಾಡಿರುತ್ತೆ. ನೋಡಿ, ರಾಡ್ಸ್ ಎಲ್ಲನೂ ಇದು 2 ಅಡಿ ಬಿಡಬೇಕು ಮಿನಿಮಮ್ಮು. ನೋಡಿ, ಒಂದು ಸ್ವಲ್ಪನೂ ಬಿಟ್ಟಿಲ್ಲ, ಮೋಲ್ಡ್ ಲೆವೆಲ್ ಕಟ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೇನು ಸೊಲ್ಯೂಷನ್ ಕೊಡಬೇಕು ಅದನ್ನು ನಾವು ಸೊಲ್ಯೂಷನ್ ಕೊಡ್ತೀವಿ. ಆನಂತರ ಈ ಹೆಂಚುಗಳೆಲ್ಲ ಏನಿದೆ, ಈ ಹೆಂಚಿನ ಬಾಟಮಲ್ಲೆಲ್ಲ ಹೋಲ್ಸ್ ಇದೆ, ಕ್ರ್ಯಾಕ್ಸ್ ಇದೆ. ಈ ಹೋಲ್ಸಲ್ಲೆಲ್ಲ ನೀರೆಲ್ಲ ಒಳಗೋಗಿ ಒಳಗಡೆ ಗೋಡೆನೆಲ್ಲನೂ ಕೂಡ ತಣವು ಮಾಡಿದೆ. ಸೊ ಹಾಗಾಗಿ ಬನ್ನಿ ನೋಡೋಣ. ಒಳಗೋಗಿ ನೋಡಿದಾಗ ನಾವು ಫಸ್ಟ್ ಮಾಯಿಶ್ಚರ್ ಮೀಟರ್ ಕಂಟೆಂಟ್ ಎಷ್ಟಿದೆ ವಾಲಲ್ಲಿ ಪರ್ಸೆಂಟೇಜ್ ಅಂತ ನಾವೆಲ್ಲ ನೋಡಿದ್ವಿ. ಆನಂತರ ಥರ್ಮಲ್ ಸ್ಕ್ಯಾನಿಂಗ್ ನಾವು ಮಾಡಿದ್ವಿ. ಥರ್ಮಲ್ ಸ್ಕ್ಯಾನಿಂಗ್ ಪ್ರತಿಯೊಂದು ಮನೆಯಲ್ಲೂ ಮಾಡಿದ್ವಿ, ಒಳಗೆ ಈಚೆ ಎಲ್ಲ ಮಾಡಿದ್ವಿ. ಸೊ ನೋಡಿ, ಥರ್ಮಲ್ ಒರಿಜಿನಲ್ ಫೋಟೋ ಮತ್ತು ಥರ್ಮಲ್ ಫೋಟೋ ಪರ್ಪಲ್ ಇರತಕ್ಕಂಥದ್ದೆಲ್ಲ ನಾವು ನೀರಿನ ಅಂಶಗಳು. ಸೊ ಈ ರೀತಿ ಎಲ್ಲನೂ ಮನೆಯಲ್ಲಿ ಫುಲ್ಲು ಎಲ್ಲ ಚೆಕಪ್ ಮಾಡಿದಾಗ ನಂತರ ಮೇಲ್ಗಡೆ ರೂಮಿಂದ ಇದು ಲೀಕೇಜ್ ಡಿಟೆಕ್ಟರ್ ಗ್ರಾಫನ್ನು ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ನೋಡಿದ್ವಿ. ಸೊ ಸ್ಟೇರ್ಕೇಸ್ ರೂಮು ಟಾಪ್ ಟು ಬಾಟಮ್ಮು ತನಕನೂ ಕೂಡ ಎಲ್ಲ ಕೂಡ ಈ ಥರ ಹರಡಿತ್ತು. ಸೊ ಹಾಗಾಗಿ ಯಾಕಂದರೆ ಮೇಲ್ಗಡೆ ಮನೆ ಕಟ್ಟಿದಾಗ ಕ್ಯೂರಿಂಗ್ಗೆ ನೀರು ಹಾಕಿದಾಗ ಆ ನೀರೆಲ್ಲ ತಿರ್ಗಿ ಮತ್ತೆ ಗ್ಯಾಪ್ಗಳೆಲ್ಲ ಹೋಯ್ತು ಅಂದರೆ ಇದು ವೀಕನ್ ಮಾಡುತ್ತೆ. ಸೊ ಹಾಗಾಗಿ ನೀವು ಮೊದಲು ಈ ಥರ ಗ್ಯಾಪ್ಸು ಇವೆಲ್ಲ ಏನಿದೆ ಎಲ್ಲ ಫುಲ್ಲು ಚೆಕಪ್ ಮಾಡಿಸಿ ಫಸ್ಟ್ ಇದನ್ನು ಸ್ಟ್ರೆಂಥನಿಂಗ್ ಮಾಡಿ ಅನಂತರ ಮನೆ ಮೇಲೆ ಮನೆ ಕಟ್ಟಿದ್ರೆ ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಮನೆಯೂ ಕೂಡ ತುಂಬ ಬಳಕೆ ಬರುತ್ತೆ. ಹಾಗಿದ್ದಲ್ಲಿ ನೀವು ಮನೆ ಮೇಲೆ ಮನೆ ಕಟ್ಟಿಬೇಕಂದ್ರೆ ಅಥವಾ ಇರೋ ಮನೆಯನ್ನು ಚೆಕಪ್ ಮಾಡಿಸ್ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಬಂದು ಎಲ್ಲ A to Z ಚೆಕಪ್ ಮಾಡಿ ನಿಮಗೆ ಸೂಕ್ತವಾದ ಸಲಹೆಗಳನ್ನು ಕೊಡ್ತೇವೆ. ಥ್ಯಾಂಕ್ ಯು. ಮತ್ತೊಮ್ಮೆ ವಿಡಿಯೋ ಒಂದೇ ಬರುತ್ತೇನೆ. ಬಾಯ್.